ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳಕತ್ತೀನಿ. ನಾನು ಆರಾಮದೇನಿ. ಇವತ್ತಿನ ಬ್ಲಾಗ್ ಬೆಳಗ್ಗೆ ಲಘು ಸ್ಟಾರ್ಟ್ ಮಾಡ್ತಿದ್ದೀನಿ. ಅಂದರೆ ಇನ್ನೂ 5:40 ಆಗೈತಿ. ಇವತ್ತು ನಾವು ಎಲ್ಲೋ ಹೊರಗೆ ಹೊಂಟೀವಿ. ಬರೀ ಎಲ್ಲಿ ಹೊಂಟೇವಿ ಅಂತ ತೋರಿಸ್ತೇನೆ ನಿಮ್ಗೆ. ಬೆಳಗ್ಗೆನ ಎಲ್ಲ ಅಡುಗೆ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ರಾತ್ರಿನೇ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ. ಸ್ವಲ್ಪ ಪಲಾವ ಮತ್ತು ಹರೀಶ್ ಅವ್ರಿಗೆ ಕುರ್ಮಾ ಮಾಡಿ ಇಟ್ಟೋದ್ರಾತಂತ. ಆ್ಯಂಡ್ ಪೂಜಿನೂ ಎಲ್ಲ ಅಮ್ಮ ಮಾಡಿದ್ರು. ನೆಕ್ಸ್ಟ್ ಅಡುಗೆನೂ ಮಾಡಿ ಹರೀಶ್ ಅವ್ರಿಗೂ ಡಬ್ಬಿ ಕಟ್ಟಿ ನಮಗೂ ಸ್ವಲ್ಪ ಕಟ್ಕೊಂಡು ಹೊಂಟಿದ್ವಿ. ಖುಷಿ ಇನ್ನೂ ಮಕ್ಕೊಂಡಾಳೆ, ಎಬ್ಬಿಸ್ಬೇಕಕ್ಕಿನ. ನಂದು ಬ್ಯಾಗ್ ಪ್ಯಾಕ್ ಆಗೈತಿ. ಚಿನ್ನಪ್ಪ ಬಾಯ್. ಪೋಸ್ಟ್ ಕೊಡಬೇಡ ರೀ, ಬರ್ತೇರಿ. ಚಿನ್ನ ಏನ ಪೋಸ್ಟ್ ಕೊಡಬೇಡಪ್ಪ. ಊಟಕ್ಕೆಲ್ಲ ಕಟ್ಕೊಂಡು ನಾವು ಬಂದಿದ್ದು ರೈಲ್ವೆ ಸ್ಟೇಷನಿಗೆ. ನಾವೀಗ ವೇಟ್ ಮಾಡತ್ತಿರೋದು ಸಿದ್ಧಗಂಗಾ ಇಂಟರ್ಸಿಟಿ. ಏನು ಧಾರವಾಡದಿಂದ 5:15 ಒಂದು ಟ್ರೈನ್ ಬಿಡ್ತೈತಲ್ಲ, ಸೊ ಆ ಟ್ರೈನಿಗೆ ವೇಟ್ ಮಾಡ್ತಾಯಿದ್ವಿ. ಆ್ಯಂಡ್ ಆಲ್ರೆಡಿ ಅದರೊಳಗೆ ನಮ್ಮ ಮಮ್ಮಿ ಪಪ್ಪ ನಮ್ಮ ಅಜ್ಜಿ ಅದು ಎಲ್ಲರೂ ಬರಾಕತ್ತಿದ್ರು. ಎಲ್ಲರೂ ಸೇರಿ ನಾವು ಒಂದು ಕಡೆ ಊರಿಗೆ ಹೊಂಟಿದ್ವಿ. ಆ್ಯಂಡ್ ಬರ್ರಿ, ಆ್ಯಂಡ್ ಸ್ವಲ್ಪ ಟ್ರೈನ್ ಲೇಟ್ ಆಯ್ತು. ಬಟ್ ಓಕೆ, ಒಂದು 10-15 ನಿಮಿಷ ಅಷ್ಟೇ ಆಗಿದ್ದೆ. ಬಟ್ ಜಾಸ್ತಿ ಹೊತ್ತು ನಿಲ್ಲಲೂ ಇಲ್ಲ. ಅದಕ್ಕೆ ನಾವು ಎಲ್ಲಿ ಸಿಗ್ತೈತೆ ಅಲ್ಲೇ ಹತ್ತಿಬಿಟ್ವಿ. ಆಮೇಲೆ ಮಮ್ಮಿಯವ್ರ ಕಡೆ ಹೋದ್ರಾತಂಥೇಳಿ. ಖುಷಿ ಅಯ್ಯೋಕೆ ವಾಚು ತಾತ ಅನ್ಕೊಂತ ಕೂತ. ತಡಿ ಡ್ಯಾನ್ಸ್ ಮಾಡತ್ತಾಳೆ. ನಮ್ಮ ನಾವು ಒಂದು 8-9 ಜನ ಸೇರಿ ಎಲ್ಲರೂ ಊರಿಗೆ ಹೊಂಟಿದ್ವಿ. ಆ್ಯಂಡ್ ನಾಷ್ಟಕ್ಕೆ ನಮ್ಮ ಮಮ್ಮಿ ಮನೆ ಒಳಗಿಂದನೇ ಮಾಡ್ಕೊಂಬಂದಿದ್ರು. ಬಿಕಾಸ್ ನಮಗೂ ಹೊರಗಿಂದ ಜಾಸ್ತಿ ಸೇರಂಗಿಲ್ಲ. ಅದು ಮೇನ್ಲಿ ಟ್ರೈನ್ ಒಳಗಿಂದ ದೋಸೆ ಇಡ್ಲಿ ಜಾಸ್ತಿ ಸೇರಂಗಿಲ್ಲ. ಹಾಗಾಗಿ ನಮ್ಮ ಮಮ್ಮಿ ಮನೆ ಒಳಗೆ ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಮಾಡ್ಕೊಂಬಂದಿದ್ರು. ಆ್ಯಂಡ್ ನಾನು ಮಧ್ಯಾಹ್ನ ಊಟಕ್ಕೆ ಪ್ರಿಪೇರ್ ಮಾಡ್ಕೊಂಬಂದಿದ್ದೆ. ಬಿಕಾಸ್ ಧಾರವಾಡದಿಂದ ಈ ಟ್ರೈನ್ 5:15 ಬಿಡ್ತೈತಿ. ಸೊ ಹಾಗಾಗಿ ಅಷ್ಟು ಬೇಗ ಅಡುಗೆ ಮಾಡ್ಕೊಂಬಂದ್ರೆ ತಡೆಯೋದಿಲ್ಲ ಮಧ್ಯಾಹ್ನ ಮಟ ಅಂಥೇಳಿ ನಾನು ಊಟಕ್ಕೆ ಮಾಡ್ಕೋತೀನಿ, ನೀವು ಟಿಫನಿಗೆ ಮಾಡ್ಕೊರಿ ಅಂತ ಹೇಳಿ ಮಾತಾಡ್ಕೊಂಡು ನಾನು ಊಟಕ್ಕೆ ಮಾಡ್ಕೊಂಡಿದ್ದೆ. ಬಿಕಾಸ್ ದಾವಣಗೆರೆಯಿಂದ ಟ್ರೈನ್ 8:20 8:15 ಬಿಡ್ತೈತಿ. ಸೊ ಹಂಗಾಗಿ ಅಲ್ಲಿವರೆಗೂ ಮಾಡ್ಕೋಬೋದಂತ ಹೇಳಿ ಅವಾಗ ಮಾಡಿ ತೊಗೊಂಡು. ಆ್ಯಂಡ್ ನಮ್ಮ ಖುಷಿ ಅಂತೂ ಅವ್ರ ತಾತ ಮಾಮ ಜೊತೆ ಭಾಳ ಆಟ ಆಡಕತ್ತಿದ್ಲ. ಆ್ಯಂಡ್ ಆಕಿನೂ ಭಾಳ ಎಂಜಾಯ್ ಮಾಡಕತ್ತಿದ್ಲ. ಎಷ್ಟು ಟೈಮ್ 10:15 ಆಗೈತಿ. ನಾವು ಜಸ್ಟ್ ಕಡೂರಿಗೆ ಬಂದು ಉಳಿದೇವಿ. ಆ್ಯಕ್ಚುಲಿ ನಾವೆಲ್ಲ ಹೊಂಟೇವಿ ಅಂದ್ರೆ ಧರ್ಮಸ್ಥಳಕ್ಕೆ ಹೊಂಟೇವಿ. ಬರ್ರಿ ಈಗ ಬಸ್ ಕ್ಯಾಚ್ ಮಾಡ್ಬೇಕಾ. ಫಸ್ಟ್ ಟೈಮ್ ನಾವು ಈ ಥರ ಬಸ್ಸಿಗೆ ಹೊಂಟಿರೋದು. ಯಾವಾಗಲೂ ಗಾಡಿ ಮಾಡ್ಕೊಂಡು ಹೋಗ್ತಿದ್ವಿ. ಬಟ್ ಈ ಸರಿ ಸ್ವಲ್ಪ ಜನ ಇದ್ವಿ, ಹಾಗಾಗಿ ಬಸ್ಸಿಗೆ ಹೊಂಟೇವಿ. ಆ್ಯಂಡ್ ನಾವು ಕಡೂರು ಬಸ್ ಸ್ಟ್ಯಾಂಡಿಗೆ ಹೋದ ಕೂಡಲೇ ನಮಗೆ ಧರ್ಮಸ್ಥಳ ಬಸ್ ಸಿಕ್ಕೇ ಬಿಡುತ್ತೆ. ಆ್ಯಂಡ್ ಅಪ್ಪಾಜಿ ಸ್ವಲ್ಪ ಬೇಗನೆ ಹೋಗಿ ಸೀಟೆಲ್ಲ ಹಿಡ್ಕೊಂಡಿದ್ರು. ಆ್ಯಂಡ್ ನಾವು ಹೋಗಿ ಕುಂತು ಅಲ್ಲಿಂದ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಮತ್ತು
18 ಆಗೈತಿ. ನಾವು ಈಗ ಧರ್ಮಸ್ಥಳ ರೀಚ್ ಆಗೇವಿ. ಇನ್ನು ನೆಕ್ಸ್ಟ್ ಪ್ರೋಗ್ರಾಮ್ ಅದಾವ. ಬರ್ರಿ ನಮ್ಮ ಖುಷಿ ನೋಡ್ರಿ, ಅವ್ರ ಮಾಮನ್ ಬಿಡೋಮನ್. ಖುಷಿ ಖುಷಿ ಇಲ್ಲಿ ಹಾಯ್ ಬಹುಬೇಡ. ಹಾಯ್ ಹಾಯ್. ಎಲ್ಲಿ ಬಂದ್ರಿ? ಧರ್ಮಸ್ಥಳ. ಹಾಂ, ಧರ್ಮಸ್ಥಳ. ಭಾಳ ದಿನಾನ ಆಗಿತ್ತು ನಾವು ಧರ್ಮಸ್ಥಳಕ್ಕೆ ಬಂದು. ಆಲ್ಮೋಸ್ಟ್ ಒಂದು 7 ವರ್ಷ ಆಗಿರ್ಬೇಕು. ಮೊದಲಿಗೆಲ್ಲ ವರ್ಷಕ್ಕೊಮ್ಮೆ ಬರ್ತಿದ್ವಿ, ಬಟ್ ಈಗ ಭಾಳ ವರ್ಷ ಆತ. ಬರ್ರಿ ಭಾಳ ದಿನದ ಧರ್ಮಸ್ಥಳ ನೋಡಕತ್ತೀವಿ. ಏನೈತಿ ಅಂತ ಹೇಳಿ ಆಮೇಲೆ ಹೇಳ್ತೀನಿ ಏನು ಪ್ರೋಗ್ರಾಮ್ ಐತಿ ನಮ್ದಂತ. ರೂಮ್ ನೋಡ್ತಾ ಇದ್ದೀವಿ. ಬಸ್ಟ್ ಬ್ಯಾಗ್ ಎಲ್ಲ ಒಂದು ಕಡೆ ಇಟ್ಟು ಆಮೇಲೆ ನೋಡೋಣಂತ. ರೂಮ್ ಕೆಳಕ್ಕೆ ಹೋಗ್ಯಾರ ಪಪ್ಪ, ನೋಡಬೇಕು. ಫ್ರೆಂಡ್ಸ್, ಇನ್ನೂ ರೂಮ್ ಸಿಗಾಕತ್ತಿಲ್ಲ ನಮ್ಗೆ. ಸೊ ಹಂಗಾಗಿ ನಾನು ಖುಷಿಗೆ ಹೊಟ್ಟೆ ಸತಿ ಆಕೆ ಏನರ ಇಡ್ಲಿ ಯಾರ ತೊಗೊಂಡ್ಬರೋಣ ಅಂತ ಹೊಂಟೇನಿ. ನಮಗೆ ಊಟ ತೊಗೊಂಬಂದೇವಿ, ಮಾಡ್ಬೇಕು. ಇಷ್ಟು ಲಘು ಬರ್ತೇವಂದಿದ್ರು ಇಷ್ಟೊತ್ತಿಗೆ ಆಲ್ರೆಡಿ ಊಟ ಇರ್ತೈತಿಲ್ಲ, ಬಟ್ ಇಷ್ಟು ಲಘು ಬರ್ತೇವೆ ಅನ್ನೋದು ಗೊತ್ತಿರಲಿಲ್ಲ ನಮಗೆ. ಸೊ ಹಂಗಾಗಿ ನಾವು ಊಟ ತೊಗೊಂಬಂದೇವಿ. ಇವತ್ತು ಅದನ್ನ ಮಾಡ್ತೀವಿ. ರಾತ್ರಿಗೆ ಏನೈತಿ ಇಲ್ಲಿದು ಊಟ ಮಾಡ್ತೀವಿ. ಇಡ್ಲಿ ತೊಗೊಂಡೇನಿ ನಮ್ಮ ಖುಷಿಗೆ, ಬಟ್ ಅದು ತಣ್ಣಗೆ ಐತಿ. ಆಕಿ ತಿಂತಾಳೋ ಇಲ್ಲೋ ಗೊತ್ತಿಲ್ಲ, ನೋಡಬೇಕು. ನಮಗೆ ಗಂಗೋತ್ರಿ ಅನ್ನೋ ಇದ್ರೊಳಗೆ ರೂಮ್ ಸಿಕ್ಕೈತಿ. ಸೊ ಆಟೋ ಮಾಡ್ಕೊಂಡು ಹೊಂಟೇವಿ ಈಗ. ಮತ್ತು ಇಲ್ಲೇ ಬರಬೇಕು ದರ್ಶನಕ್ಕೆ. ದೇವಸ್ಥಾನದಿಂದ ದೂರ ಆತಿದೆ. ನಾವು ಈಗ ಆಟೋಕ್ಕೆ ಬಂದೇವಿ. ಸ್ವಲ್ಪ ರೂಮ್ ಒಳಗೆ ಹೋಗಿ ಫ್ರೆಶ್ ಆಗಿ ಸ್ವಲ್ಪ ಊಟ ಗಿಟ ಮಾಡ್ಕೊಂಡು ನೆಕ್ಸ್ಟ್ ದರ್ಶನಕ್ಕೆ ಹೋಗ್ಬೇಕು. ಬರ್ರಿ ಆಮೇಲೆ ಸಿಗ್ತೇವೆ. 2 ಆಟೋ ಮಾಡಿದ್ವಿ. ಬಂದ್ರಲ್ಲ ಅವರು ಬಂದ್ರು. 2 ಆಟೋ ಮಾಡಿದ್ರು. ಒಂದ್ರಾಗ ಸಾಲಲ್ಲ. ಮುಗಿಸ್ಕೊಂಡು ಬಂದೆ ಹೋದ್ಮೇಲೆ ಒಂದೇ ಸರಿ ಊಟ ಮಾಡ್ಕೊಂಡು ಫ್ರೆಶ್ ಆಗೋದು. 208ರಿಂದ ಈ ಕಡೆ. ಹಾಂ, ಇಲ್ಲಿ ಬರ್ರಿ. ಚಲೋ ಐತೆ ಬರ್ರಿ. ನಾನು ಫಸ್ಟ್ ಮಕ್ಕೋಬೇಕಾಗಿತ್ತು. ತಣ್ಣಗೊಂದು ಫಾಸ್ಟ್ ರೂಮ್ ಎಲ್ಲ ಈ ಕಡೆ ಇಟ್ಬಿಡ್ರಿ. ಬರ್ರಿ ಖುಷಿ ಬರ್ರಿ. ಫಸ್ಟ್ ಮಕ್ಕಳು ಬರ್ರಿ, ನಾವು ತಣ್ಣಗೆ ಕಡೆ. ಟೈಮ್ ಬಂದು 4:15 ಆಗೈತಿ. ನಾವು ಈಗ ದೇವಸ್ಥಾನ ಕಡೆ ಹೊಂಟೇವಿ. ಸ್ವಲ್ಪ ಊಟ ಮಾಡಿದ್ವಿ. ಊಟ ಮಾಡ್ಕೊಂಡು ಸ್ವಲ್ಪ ಒಂದು 5 ನಿಮಿಷ ರೆಸ್ಟ್ ಮಾಡಿ ದೇವಸ್ಥಾನ ಕಡೆ ಹೊಂಟೇವಿ. ಏನು ಪ್ರೋಗ್ರಾಮ್ ಐತೆ ಅಂತ ಹೇಳಿ ಹೇಳ್ತೇನೆ ನಿಮ್ಗೆ. ಬರ್ರಿ, ಗೊತ್ತಾಗ್ತೈತಿ ಈಗ. ಖುಷಿ ನೋಡ್ರಿ ಎಷ್ಟು ಎಕ್ಸೈಟೆಡ್ ಆಗಿಬಿಟ್ಟಾಳೆ. ನಡೀರಿ ಹಿಡೀರಿ ಖುಷಿ ಹಿಡೀರಿ. ಖುಷಿ ಏನು ಮಾಡ? ಅಮ್ಮ ಎತ್ತೋಳಲ್ಲಮ್ಮ ನಾನು. ಖುಷಿ ಇಳಿ.
ಆ್ಯಂಡ್ ನಾವು ಯಾಕಪ್ಪ ಈಗ ಧರ್ಮಸ್ಥಳಕ್ಕೆ ಬಂದೇವಿ ಸಡನ್ನಾಗಿ ಅಂತ ಹೇಳ್ಬೇಕಂದ್ರೆ ನಮ್ಮ ಮಮ್ಮಿ ನಮ್ಮ ಖುಷಿ ಸಂಬಂಧ ಬೇಡ್ಕೊಂಡಿದ್ರಂತ ಅವ್ರು ಕೂದಲ ಕೊಡ್ತೀನಿ ಅಂತ ಹೇಳಿ. ಸೊ ಹಾಗಾಗಿ ಈಗ ನಾವು ಧರ್ಮಸ್ಥಳಕ್ಕೆ ಬಂದೇವಿ. ಅದ್ರ ಸಂಬಂಧ ನಮ್ಮ ಖುಷಿದ ಜವಳ ತಗ್ಸೇವಿ ನಾವು. ಬಟ್ ಈಗ ನಮ್ಮ ಮಮ್ಮಿ ಅಕ್ಕಿನ ಸಂಬಂಧ ಕೊಡಾಕತ್ತಾರ ಅಂದಮೇಲೆ ನಾವು ಅಕ್ಕಿದು ತಲೆ ಬೋಳಿಸ್ಬೇಕಾಗ್ತೈತಿ. ಸೊ ಹಾಗಾಗಿ ಅದ್ರ ಸಂಬಂಧ ನಾವೀಗ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದೇವಿ. ಆ್ಯಂಡ್ ಬಟ್ ಇಲ್ಲಿ ಸ್ವಲ್ಪ ರಶ್ ಭಾಳನೇ ಇತ್ತು. ಒಂದು ಅರ್ಧ ಮುಕ್ಕಾಲು ತಾಸು ನಾವು ವೇಟ್ ಮಾಡಿ ಆದಮೇಲೆ ಟಿಕೆಟ್ ಸಿಕ್ತು. ಒಳಗೆ ಹೋಗಾಕ ಒಂದು 20 ರೂಪೀಸ್ ತೊಗೋತಾರೆ, ಮತ್ತು ಅಲ್ಲಿಂದ ಬ್ಲೇಡ್ ತೊಗೊಳಕ್ಕೆ 20 ರೂಪೀಸ್. ಬಟ್ ನಾವು ಒಂದು ಕಟ್ಟಿಂಗಲ್ಲಿ ಫುಲ್ ಮಾಡಿಸ್ಕೊಂಬರೋ ಮಟ್ಟ ಒಬ್ರಿಗೆ ಒಂದು 50ರಿಂದ 60 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಮ್ಮ ಖುಷಿನೂ ಫಸ್ಟ್ ಕಟ್ ಮಾಡಿಸೋವಾಗ ಸ್ವಲ್ಪ ಹೆದರಿದ್ಲ, ಯಾಕಂದ್ರೆ ಬೇರೆ ಯಾರೂ ಎಲ್ಲ ಮುಖ ನೋಡಿರೋದಿಲ್ಲ, ಹಾಗಾಗಿ ಹೆದರಿದ್ಲ. ಆಮೇಲೆ ನಾವು ಸ್ವಲ್ಪ ಹಿಡ್ಕೊಂಡು ಕುಂತ್ಮೇಲೆ ಸುಮ್ಮನೆ ಆದ್ಲ, ಹಾಗೇನೂ ಆಕೆ ಕಾಡಿಸ್ಲಿಲ್ಲ. ಆ್ಯಂಡ್ ನಮ್ಮ ಮಮ್ಮಿದು ಮುಡಿ ಕೊಟ್ಟು ನಮ್ಮ ಖುಷಿದು ಮುಡಿ ಕೊಟ್ಟು ಹೊಂಟಿದ್ವಿ. ನಮ್ಮ ಖುಷಿ ನನ್ನ ಕೂದಲ ನೋಡಾಕತ್ತಿದ್ಲ, ಅಮ್ಮ ನಿಂದು ಕೂದಲ ಐತಿ ಅಂತ. ಆ್ಯಂಡ್ ಆ್ಯಕ್ಚುಲಿ ನಾನು ಮುಡಿ ಕೊಟ್ಟಿದ್ದೀನಿ. ಅಂದ್ರೆ ಮತ್ತು ನಾನು 2 ಮುಷ್ಟಿ ಕೊಡ್ತೇನೆ ಅಂತ ಹೇಳಿ ಬೇಡ್ಕೊಂಡಿದ್ದೆ. ಸೊ ಹಾಗಾಗಿ ಕೆಳಗೆ 2 ಮುಷ್ಟಿಯಷ್ಟು ಕೂದಲೂ ನಾನು ಕಟ್ ಮಾಡಿಸ್ಕೊಂಡೆ ಅಲ್ಲೇ. ನಾನು ಮುಡಿ ಕೊಟ್ಟೇನಿ, ಅಂದರೆ ಫುಲ್ ತೆಗಿಯಂಗಿಲ್ಲ, ಸ್ವಲ್ಪ 5 ಕಡೆ ಅಷ್ಟೇ ಸ್ವಲ್ಪ ಕಟ್ ಮಾಡಿ ತೆಗಿತಾರೆ. 6 ಗಂಟೆ ಆಗಕ್ಕೆ ಬಂದೈತಿ. ನಮ್ಮದು ಎಲ್ಲ ಮುಡಿ ಕೊಟ್ಟಿದ್ದ ಆತ. ಇನ್ನೇನು ರೂಮ್ ಕಡೆ ಹೊಂಟೇವಿ. ಪಟ್ ನೀವು ಕೊಡೋರಲ್ವಾ? ವಿಡಿಯೋ ಫ್ರೆಂಡ್ಸ್, ಟೈಮ್ 7 ಗಂಟೆ ಆಗೈತಿ. ನಾನು ಸ್ವಲ್ಪ ಕೂದಲ ಕೊಟ್ಟೆ. ಇಷ್ಟು ಉದ್ದ ಇದ್ದು ನನ್ನ ಕೂದಲ ಬಾಪ್ಕಟ್ ಆಗ್ಬಿಟ್ಟೈತಿ. ಬಟ್ ಓಕೆ, ಚಲೋ ಅನ್ಸಕತ್ತೈತಿ. ಬರ್ರಿ ದರ್ಶನಕ್ಕೆ ಹೊಂಟೇವಿ ಈಗ. ಇಲ್ಲೇ ನಾನು 7 ವರ್ಷದ ಹಿಂದೆ ನೋಡಿದ ಧರ್ಮಸ್ಥಳಕ್ಕೂ ಈ ವರ್ಷ ನೋಡಿದ ಧರ್ಮಸ್ಥಳಕ್ಕೂ ಭಾಳ ಡಿಫ್ರೆನ್ಸ್ ಐತಿ. ಬಿಕಾಸ್ ವೇಟಿಂಗ್ ರೂಮ್ ಎಲ್ಲ ಭಾಳ ಚೇಂಜ್ ಆಗಿಬಿಟ್ಟೈತಿ. ಎಲ್ಲ ತಿರುಪತಿ ಒಳಗೆ ಯಾವ ರೀತಿ ಸಿಸ್ಟಮ್ ಐತೋ ಆ ರೀತಿ ಕುಂದ್ರಾಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಭಾಳ ಇಂಪ್ರೂವ್ಮೆಂಟ್ ಆಗೈತಿ ಧರ್ಮಸ್ಥಳ ಒಳಗೆ. ನಾವು ಸಾಯಂಕಾಲ ದರ್ಶನಕ್ಕೆ ಹೋಗಿದ್ದರಿಂದ ನಾವೇನು ಭಾಳ ಹೊತ್ತು ವೇಟ್ ಮಾಡಲಿಲ್ಲ ದರ್ಶನದ ಸಂಬಂಧ. ಫ್ರೆಂಡ್ಸ್, ಟೈಮ್ 8:45 ಆಗೈತಿ. 7:15 ದರ್ಶನಕ್ಕೆ ನಿಂತಿದ್ವಿ. 8:45 ಅಂದ್ರೆ ದರ್ಶನ ಆಗೈತೆ ನಮ್ದು. ಅಷ್ಟು ರಶ್ ಇದ್ದರೂ ಬೇಗ ದರ್ಶನ ಆಯ್ತು. ಬರ್ರಿ ಫ್ರೆಂಡ್ಸ್, ಟೈಮ್ 10 ಗಂಟೆ ಆಯ್ತು ಆಲ್ರೆಡಿ. ನಮ್ಮದು ಈಗ ಊಟನೂ ಆಯ್ತು. ಈಗ ನಮ್ಮ ಚಿನ್ನು ಜಾತ್ರೆ ಮಾಡ್ತಾಳಂತ, ಸ್ವಲ್ಪ ಅಂಗಡಿ ಕರ್ಕೊಂಡು ಹೊಂಟೇವಿ ಏನಾರು ತಗೊಳಕ್ಕೆ. ಖುಷಿ ಸಡಿಯಪ್ಪ, ಬರೀ ಅವ ಅದಾವ ಮನೆ ತುಂಬ. ಅಮ್ಮಮ್ಮ ಬರ್ಲಿ, ದೊಡ್ಡ ತಗೊಳ್ಳೋಣ ಪಾಪ. ಅವ್ರಿಗೆ ನೋಡ ಕೊಡ್ತಾರೆ, ಅವೆಲ್ಲ ಅದಾವ. ಬಾ ಅಮ್ಮ, ಬೇಡ. ಅಮ್ಮಮ್ಮ ಬರ್ತೈತಿ, ಬಾ ಇಲ್ಲಿ ಕೊಡಿಸ್ತೀನಿ, ಬಾ ಕೊಡಿಸೈತಿ. ಬ್ಯಾಡ ಅನ್ಕೊಂಡ್ ಸುಮ್ಮನೆ ನಿಂತಿದ್ದೆ. ಕ್ಲಿಪ್ ಎಲ್ಲಾರ ಇದ್ರ ನೋಡ.
ನಮ್ಮ ಖುಷಿ ಜಾತ್ರೆ ನೋಡ್ರಿ. ಖುಷಿ ತೋರ್ಸು, ಏನ್ ತಗೊಂಡಿ ತೋರ್ಸು. ಮತ್ತೇನ್ ತಗೊಂಡಿಮ್ಮ? ವಾ ಸೂಪರ್ ಸೂಪರ್. ಆ್ಯಂಡ್ ಇವತ್ತಿನ ದಿನ ಇಲ್ಲಿಗೆ ಮುಗೀತು. ನಾಳೆ ಇನ್ನೂ ಸ್ವಲ್ಪ ಪ್ರೋಗ್ರಾಮ್ ಐತಿ, ಬರ್ರಿ. The next day. ಈಗ ಟೈಮ್ ಬಂದ 7 ಗಂಟೆ ಆಗೈತಿ. ನಾವು ಈಗ ರೂಮ್ ಚೆಕ್ಔಟ್ ಮಾಡಾಕತ್ತೀವಿ. ಆ್ಯಂಡ್ ಈಗ ನೆಕ್ಸ್ಟ್ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕು. ಬರ್ರಿ ಈಗ ಸ್ವಲ್ಪ ಕ್ಯಾಚ್ ಮಾಡ್ಬೇಕು ಬಸ್. ಇದೇ ನಾವು ಇದ್ದಿದ್ದ ಇದು ರೂಮ್. ಅಲ್ಲಿ ಕುಂತಿದ್ವಲ್ಲ ರಂಜನೆ, ಆ ರೂಮ್ ಅಷ್ಟೇ ಕಮ್ಮಿ, ಇವೆಲ್ಲ ಸ್ವಲ್ಪ ಜಾಸ್ತಿನ. ಆಟೋಗೆ ವೇಟ್ ಮಾಡ್ತಿದ್ದಾರೆ ಬಿಕಾಸ್ ನಾವು ದೇವಸ್ಥಾನದಿಂದ ದೂರ ಅದೇವಿ. ಖುಷಿ 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 ಪೋಸ್ ಕಮ್ಮಿ ತಗೊಂಡೆ. ಬಂದು 9:30 ಆಗೈತಿ. ನಾವು ಈಗ ಕುಕ್ಕೆ ಸುಬ್ರಹ್ಮಣ್ಯ ರೀಚ್ ಆಗೇವಿ. 1 ತಾಸೊಳಗೆ ಬಂದ್ರೆ 1.5 ತಾಸು ಆಗ್ತದೆ ಬಂದಿದ್ರೆ, ಬಟ್ 1 ತಾಸೊಳಗೆ ಬಂದಾರ, ಲಘು ಬಂದೇವಿ. ಈಗ ಸ್ವಲ್ಪ ಫ್ರೆಶ್ ಆಗಕ್ಕೆ ಹೊಂಟೇವಿ ಬಿಕಾಸ್ ಅಲ್ಲೇ ಸ್ನಾನ ಮಾಡಿಲ್ಲ. ಇಲ್ಲೇ ಮಾಡೋಣ ಅಂತ ಹೇಳಿ ಇಲ್ಲೇ ಬರತ್ತೀವಿ. ನೋಡ್ರಿ ಎಲ್ಲರೂ ಹಿಂದೆ ಬರತ್ತಾರ. ಬರ್ರಿ ಹೋಗೋಣ. ನೋಡ್ದ ನಾವು ಬಿಟ್ಟಿದ್ರಿಂದ ನಾಷ್ಟ ಮಾಡಿದ್ದಿಲ್ಲ. ಸೊ ಹಂಗಾಗಿ ಇಲ್ಲೇ ಸುಬ್ರಹ್ಮಣ್ಯ ಒಳಗೆ ಬಂದ ಒಂದು ಹೋಟ್ಲೊಳಗೆ ನಾಷ್ಟ ಮಾಡ್ಕೊಂಡು ಅಲ್ಲಿಂದ ಫ್ರೆಶ್ ಆಗ್ಬೇಕಂತ ಹೇಳಿ ಹೋದ್ವಿ. ನಮ್ಮಮ್ಮಗೆ ಅಲ್ಲೇ ಗುಡಿ ಒಳಗಿಂದನೇ ಹಿಂದ್ಗಡೆ ಸ್ನಾನ ಮಾಡೋದು ಅದು ಹೊಳಿ ಗೊತ್ತಿತ್ತಂತೆ. ಸೊ ಹಾಗಾಗಿ ಅಲ್ಲೇ ಕರ್ಕೊಂಡು ಹೋದ್ರು ಡೈರೆಕ್ಟಾಗಿ. ಅಲ್ಲೇ ಹೋಗಿ ಸ್ವಲ್ಪ ಫ್ರೆಶ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿಂದ ರಶ್ ನೋಡಿಬಿಟ್ಟು ನಮಗೆ ಲೈನ್ ಹಚ್ಚಕ್ಕೂ ಆಗಲಿಲ್ಲ ಬಿಕಾಸ್ ನಾವು
ಸಾಯಂಕಾಲ 5 ಗಂಟೆಗೆ ಟ್ರೈನ್ ಕ್ಯಾಚ್ ಮಾಡಬೇಕಾಗಿತ್ತು. ಆ್ಯಂಡ್ ಇನ್ನೊಂದು ಏನಪ್ಪ ಅಂದ್ರೆ ಲೈನ್ ಹಚ್ಚೋದು ಬಿಟ್ಟು ಇಲ್ಲೇ ನಿಂತನ ಡೈರೆಕ್ಟಾಗಿ ದೇವ್ರು ಕಾಣಿಸಾಕತ್ತಿತ್ತು. ಸೊ ಹಾಗಾಗಿ ಅಲ್ಲೇ ದರ್ಶನ ಮಾಡ್ಕೊಂಡು ನಾವು ಡೈರೆಕ್ಟ್ ಹೊರಗೆ ಬಂದುಬಿಟ್ವಿ. ಬಿಕಾಸ್ ನಮ್ಮ ಪಪ್ಪ ಅದು ಸ್ವಲ್ಪ ಅವಸರ ಮಾಡಾಕತ್ತಿದ್ರು. ಯಾಕಂದ್ರೆ ಅವರು ಯಾವಾಗೂ ಈ ರೀತಿ ಬಸ್ ಒಳಗೆ ಟ್ರೈನ್ ಒಳಗಾಗಲಿ ಈ ಥರ ಧರ್ಮಸ್ಥಳಕ್ಕೆ ಬಂದಿದ್ದಿಲ್ಲ. ಯಾವಾಗಲೂ ಗಾಡಿ ಮಾಡ್ಕೊಂಡು ಬರ್ತಿದ್ರು. ಇದು ಫಸ್ಟ್ ಟೈಮ್ ಅವರು ಈ ರೀತಿ ಬಂದಿದ್ದು. ಹಾಗಾಗಿ ಅವರು ಸ್ವಲ್ಪ ಹೆವಿ ಸುಸ್ತಾಗಿಬಿಟ್ಟಿದ್ರು. ನಮ್ಮ ಪಪ್ಪ, ನಮ್ಮ ರಂಜನ್ ಸ್ವಲ್ಪ ಸುಸ್ತಾಗಿಬಿಟ್ಟಿದ್ರು. ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಅಲ್ಲೇ ಹಿಂದ್ಗಡೆ ಇರೋ ಆದಿ ಸುಬ್ರಹ್ಮಣ್ಯ ನೋಡಕ್ಕೆ ಹೋದ್ವಿ. ಅಲ್ಲಿ ದರ್ಶನ ಚೆನ್ನಾಗಾಯ್ತು ಬಿಕಾಸ್ ಅಲ್ಲೇನು ರಶ್ ಇರೋಂಗಿಲ್ಲ ಜಾಸ್ತಿ. ಸೊ ಹಾಗಾಗಿ ಅಲ್ಲೇ ಒಳಗೆ ಹೋಗಿನ ದರ್ಶನ ಮಾಡ್ಕೊಂಡು ಬಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಹೊಳಿ ಕಡೆ ಹಿಂಗೆ ಮನೆ ಕಟ್ಟೋ ಥರ ಕಲ್ಲನ್ನು ಜೋಡಿಸಿಟ್ಟು ಬಂದ್ರೆ ಮನೆ ಕಟ್ತೀವಿ ಅನ್ನೋ ಒಂದು ನಂಬಿಕೆ ಐತಿ. ಸೊ ಹಾಗಾಗಿ ನಾನು ಅಲ್ಲಿ ಒಂದು 4 ಕಲ್ಲು ತೊಗೊಂಡು ಒಂದು 4 ಫ್ಲೋರ್ ಥರ ಇಟ್ಟು ಅದಕ್ಕೆ ಪೂಜೆ ಮಾಡಿ ಬೇಡ್ಕೊಂಡು ಬಂದೆ. ಬಿಕಾಸ್ ನಮಗೂ ಮನೆ ಕಟ್ಟಬೇಕನ್ನೋ ಆಸೆ ಭಾಳ ಐತಿ. ಅದಾದಷ್ಟು ಬೇಗ ಪೂರೈಸ್ಬೇಕಂತ ಹೇಳಿ ದೇವ್ರ ಕಡೆ ಕೇಳ್ಕೊಂಡಿದ್ದೀನಿ. ಬರ್ರಿ ಓಡ್ರಿ ಅಯ್ಯೋ ಐತಿ ಮನ್ಯಾಗ ಐತಿ ವೇಲ್. ಹಿಂಗೆ ಹೋಗ್ರಿ ಆ ಕಡೆ ಇಲ್ಲೇ ಬಿಡ್ತಿದ್ರು. ಹೌದ್ ಅದು ಎಲ್ಲ ಬದ್ಲಿ ಮಾಡ್ಬಿಡ್ತಾರೆ. ಪ್ರಸಾದ ಇಲ್ಲೇ ಕೊಡ್ತಿದ್ರು. ಚಿನ್ನು ಡ್ಯಾನ್ಸ್ ಮನೆಯಾರ ಕಟ್ಟಿದಾರ ತಗೊಳ್ಳಿ. ಖುಷಿ ಡ್ಯಾನ್ಸ್ ನಮ್ಮ ಕಂಡ್ರ ಮನೆ ಕಟ್ಟಿ ಕಂಡ್ರ ಮನೆಗೆ ಹೋಗಿ ಬಳ್ಕೊಂಡು ಇರ್ಬೇಕಂದ್ರೆ ಹಂಗೆ. ಇದೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋದ್ವಿ. ಅಲ್ಲಿ ಹ್ಯಾಂಡಿಕ್ಯಾಪ್ ಮತ್ತು ವಯಸ್ಸಾದವ್ರಿಗೆ ಡೈರೆಕ್ಟ್ ಬಿಡ್ತಾರೆ. ನಾನು ನಮ್ಮ ಅಜ್ಜಿ ಜೊತೆ ಹೋಗಿದ್ದಕ್ಕೆ ಲಘುನ ಊಟ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ನಮ್ಮ ಮಮ್ಮಿ ಅದು ಎಲ್ಲರೂ ಬಂದ್ರೆ ಅಲ್ಲಿಂದ ಸ್ವಲ್ಪ ಫೋಟೋಸ್ ತೊಗೊಂಡು ನೆಕ್ಸ್ಟ್ ಅಲ್ಲಿಂದ ಲಗೇಜ್ ರೂಮಿಂದ ಚೆಕ್ಔಟ್ ಮಾಡಿದ್ವಿ. ಫ್ರೆಂಡ್ಸ್, ಟೈಮ್ ಬಂದ 2:30 ಆಗೈತಿ. ಎಲ್ಲ ದರ್ಶನ ಆಯ್ತು, ಊಟನೂ ಆಯ್ತು. ಈಗ ಎಲ್ಲ ಚೆಕ್ಔಟ್ ಮಾಡ್ಕೊಂಡು ಈಗ ಹೊಂಟೇವಿ. ಈಗ ಬಸ್ ನೋಡಬೇಕು, ಬಸ್ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ಡೈರೆಕ್ಟ್ ಆಟೋ ಮಾಡ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ 5 ಗಂಟೆಗೆ ಸುಬ್ರಹ್ಮಣ್ಯ ಟು ಹುಬ್ಳಿ ಟ್ರೈನ್ ಐತಿ. ಸೊ ಅದನ್ನೇ ಕ್ಯಾಚ್ ಮಾಡಾಕತ್ತೀವಿ. ಇನ್ನೂ 2:30 ತಾಸು ಟೈಮ್ ಐತಿ. ಬಟ್ ನಾವೇ ಸ್ವಲ್ಪ ಬೇಗ ಹೊಂಟೇವಿ. ಬರ್ರಿ, ಅಲ್ಲಿ ಹೋದ್ಮೇಲೆ ಸಿಗ್ತೇನೆ. ಸುಬ್ರಹ್ಮಣ್ಯ ಟು ಹುಬ್ಳಿ ಬರೋ ಟ್ರೈನ್ ಹೋಗ್ಬಿಟ್ರೆ ಮಸ್ತ್ ಎಂಜಾಯ್ ಮಾಡ್ಬೋದು. ಬಿಕಾಸ್ ಮಸ್ತ್ ವ್ಯೂ ಅದಾವ ನೋಡಕ್ಕೆ. ಆ್ಯಂಡ್ ಕ್ಯಾನಲ್ ಟೈಪ್ ಬರ್ತಾವೆ, ಒಂದು 10-20 ಅಂತೂ ಬಂದೇ ಬರ್ತಾವೆ. ಎಲ್ಲರೂ ಕೂಗಾಡ್ತಿರ್ತಾರೆ, ಟೈಮ್ ಹೋಗಿದ್ದ ಗೊತ್ತಾಗೋದಿಲ್ಲ. ಆ್ಯಂಡ್ ನಮ್ಮ ಖುಷಿ ಅಂತೂ ಎಲ್ಲರೂ ಕೂಗೋದು ನೋಡಿ ತಾನೂ ಕೂಗಾಕತ್ತಿದ್ದ. ಸೊ ಎಂಜಾಯ್ ಮಾಡಿದ್ವಿ, ಏನೂ ಬೇಜಾರಾಗಲಿಲ್ಲ ಟ್ರೈನ್ ಒಳಗೆ. ಬರ್ತಾ ತಗೋವಾ
ಬರ್ರಿ ಯಾವಾಗಾರ ಹಾಂ ಬಾ ಒಂದು 2 ದಿನ ಯಾವಾಗಾರ ಹಾಂ ಹಾಂ ಮಾತಾಡಕ್ಕೆ ಬರವಲ್ಲ. ಟೈಮ್ ಬಂದ 12:45 ಆಗೈತಿ. ನಾವು ಈಗ ರೀಚ್ ಆಗಿದ್ವಿ. ಮನೆಗೆ ಹೋಗಿ ಊಟ ಮಾಡ್ಬೇಕು. ಬರ್ರಿ ಆಟೋ ನೋಡ್ಕೊಂಡು ಮನೆಗೆ ಹೋಗಿ. ಆ್ಯಂಡ್ ನಮ್ಮ ಪಪ್ಪ ಮಮ್ಮಿನೂ ಭಾಳ ಸುಸ್ತಾಗಿದ್ದರಿಂದ ಅವರು ದಾವಣಗೆರೆಗೆ ಇಳಿದ್ರೆ ನಾವು ಒಂದಿನ ಬಿಟ್ಟು ಹೋಗಂತ್ರಿ ಅಂತ ಹೇಳಿದ್ವಿ. ಸೊ ಹಾಗಾಗಿ ಅವರು ಉಳ್ಕೊಂಡು ಮಾರನೇ ದಿನ ಹೋಗ್ತೀವಿ ಅಂತ ಹೇಳಿದ್ರು. ಆ್ಯಂಡ್ ಊಟಕ್ಕೆ ನಾವು ಟ್ರೈನ್ ಒಳಗೆ ಏನು ಊಟ ಮಾಡಿದ್ದಿಲ್ಲ, ಬರೀ ಲೈಟಾಗಿ ಸ್ನ್ಯಾಕ್ಸ್ ತೊಗೊಂಡಿದ್ವಿ. ಮನೆಗೆ ಬರೋ ಅಷ್ಟೊತ್ತಿಗೆ ಫುಡ್ ಆರ್ಡ್ರ್ ಮಾಡಿದ್ದೆ, ಬಂದಿತ್ತು. ಹರೀಶವರೆಲ್ಲ ತೆಗ್ದಿಟ್ಟಿದ್ರೆ ಬಂದು ಕೂಡಲೇ ಊಟ ಮಾಡಿ ನಾವು ಮಲ್ಗೋ ಮಟ್ಟ 2 ಗಂಟೆ ಆಗಿಬಿಟ್ಟಿತ್ತು. ಸೊ ಇದು 2 ದಿನ ಟ್ರಿಪ್ ಭಾಳ ಚಲೋನ ಆತ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.